ಹಾಯ್ ಎಲ್ಲ ನನ್ನ ಆತ್ಮೀಯರಿಗೆ, ಸ್ಪೆಷಲಿ ಕಲೀಲಿಕ್ಕೆ ಆಸಕ್ತಿ ಇರುವವರಿಗೆ ನನ್ನ ನಮಸ್ಕಾರ. ಹಾಗೆ ವೆಲ್ಕಮ್ ಟು ಮೈ ಎಜುಕೇಷ್ನಲ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಗೌರಿ ಬಸವರಾಜ್. ನಾನು ನಿಮ್ಮ ರಾಯಚೂರು ಹುಡುಗಿ. ದಿಸ್ ಈಸ್ ಮೈ ಫಸ್ಟ್ ಯೂಟ್ಯೂಬ್ ಚಾನಲ್ ವಾಯ್ಸ್ ನೋಟ್. ಐ ಆಮ್ ಗೆಟಿಂಗ್ ಸ್ಮಾಲ್ ನರ್ವಸ್. ಇಟ್ಸ್ ಓಕೆ. Firstly, I introduce myself, then about channel and what reason started this channel and which contents are available in this channel. Okay, let's begin. Myself, Gauri Basuraj. Then I will show one picture about my qualification. ಇದೇನೂ ಇಲ್ಲ ಅಂತಂದರೆ ಚಾನಲ್ ನೋಡುವವರಿಗೆ ಒಂದು ಭರವಸೆ ಬರಲಿ ಅಂತ, ಅಂದರೆ ಈ ಚಾನಲಿಂದ ನಾವೇನಾದರೂ ಕಲಿಬೋದು ಅಂತ ತೆಗಿಸಿಂದ ಭರವಸೆ ಬರಲಿ ಅಂತ ತೆಗಿಸಿಂದ ಕ್ವಾಲಿಫಿಕೇಷನ್ ಪಿಕ್ಚರ್ ತೋರಿಸ್ತಿದ್ದೀನಿ. Last year 2025 I was completed my Master of Commerce in Raichur University. ಹಾಗೆ ನನ್ನ ಚಾನಲ್ ಹೆಸರು ಬಂದುಬಿಟ್ಟು ಲರ್ನ್ ಟು ಸ್ಟೆಪ್ ಫಾರ್ವರ್ಡ್ ಆ್ಯಂಡ್ ಗ್ರೋ. ದ ಮೋಸ್ಟ್ ಇಂಪಾರ್ಟೆಂಟ್ ವೈ ಐ ಸ್ಟಾರ್ಟೆಡ್ ದಿಸ್ ಚಾನಲ್. ಯಾಕೆ ಸ್ಟಾರ್ಟ್ ಮಾಡಿದೆ ಅಂತಂದರೆ, ಅಂದರೆ ನಾನು ಕೆ-ಸೆಟ್ ಓದುವಾಗಾಗಿರ್ಬೋದು ಅಥವಾ ನಾನು ಕೆ-ಸೆಟ್ ಕ್ವಾಲಿಫೈ ಆದಮೇಲೆ, ಅಂದರೆ ಕಾಮನ್ ಆಗಿ ಬರೋ ಕ್ವಶನ್ಸು, ಅಂದರೆ ನಮ್ಮ ಜೂನಿಯರ್ಸು, ನಮ್ಮ ತಂಗಿಯರು, ನಮ್ಮ ಫ್ರೆಂಡ್ಸಿಂದ ಬರೋ ಕ್ವಶನ್ ಅಂತಂದರೆ, ಅಕ್ಕ ನೀನು ಏನು ಬುಕ್ ರೆಫರ್ ಮಾಡ್ತೀಯಾ, ಅಂದರೆ ಯಾವ ಯೂಟ್ಯೂಬ್ ಚಾನಲ್ ನೋಡ್ತಿದ್ದಿ, ಅಂದರೆ ಯಾವನ ಇಂಪಾರ್ಟೆಂಟ್ ನೋಟ್ಸ್ ಇದ್ದರೆ ಕಳಿಸು ಅಕ್ಕ, ಅವು ಹಿಂದಿ ಭಾಷೆ ನಮಗೆ ಅರ್ಥನೇ ಆಗ್ತಿಲ್ಲ, ಕೆಲವೊಂದು ಸಬ್ಜೆಕ್ಟ್ಗಳು ಅಂತೂ ನಮಗೆ ಗೊತ್ತೇ ಆಗಲ್ಲ, ಏನಾನ ಒಂದು ಸಜೆಷನ್ ಮಾಡು ಅಕ್ಕ ಅಂತ ಕೇಳ್ತಿರ್ತಾರೆ. ಅವರು ಕೇಳುವಂಥ ಆ ಎಲ್ಲ ಪ್ರಶ್ನೆಗಳಿಗೆ ಒಂದು ಸಮಂಜಸವಾದ ಒಂದು ಉತ್ತರ ಕೊಡಬೇಕು ಅಂತನೋ, ಅದೇ ರೀತಿ ನಾನು ಕೆ-ಸೆಟ್ ಮಾಡುವಾಗ, ಅಂದರೆ ನಾನು ಕೆ-ಸೆಟ್ ಪ್ರಿಪರೇಷನ್ ಮಾಡಬೇಕಾದ್ರೆ ಐ ವಾಸ್ ಫೇಸ್ಡ್ ಸಮ್ ಸ್ಟ್ರಗಲ್ಸ್ ಲೈಕ್ ಕನ್ನಡ ಕ್ಲಾಸಸ್ ಇರಲ್ಲ, ಅಂದರೆ ಬರೀ ಹಿಂದಿ ಕ್ಲಾಸಸ್ ಇರ್ತಾವ. ಸ್ಟಾರ್ಟಿಂಗಲ್ಲಿ ಹಿಂದಿ ಕ್ಲಾಸು ಕೇಳ್ತಾಯಿದ್ರೆ ರಿಯಲಿ ಎಡ್ಡೇಗೆ ಬಂದುಬಿಡೋದು. ಜಾಸ್ತಿ ಆ ಬುಕ್ಕುಗಳು ಸೈಜ್ ನೋಡಿದ್ರೇ ಭಯ ಆಗೋದು. ಆ ಥರ ಎಲ್ಲ ಫುಲ್ಲು ವೀಡಿಯೋಸ್ ನೋಡಿ ನೋಡಿ ಕಣ್ಣೆಲ್ಲ ನೋವಾಗವು ರಿಯಲಿ. ಮತ್ತು ಅವನ್ನೆಲ್ಲ ನೋಡಿಕೊಂಡು ಹಿಂಗೆ ನಾನು ಕನ್ನಡ ಮೀಡಿಯಮೇ ಓದ್ಕೊಂಡು ಬಂದಿರೋದು. ಅಂದರೆ ಕೆಲವೊಂದು ಇಂಗ್ಲೀಷ್ ಪದಗಳು ಅರ್ಥನೇ ಆಗ್ತಿರ್ಲಿಲ್ಲ. ಅವು ಗೂಗಲ್ ಟ್ರಾನ್ಸ್ಲೇಷನ್ಗೆ ಹೋಗಿ ಅಲ್ಲಿ ಅಂದರೆ ಶಬ್ದದ ಅರ್ಥ ತಿಳ್ಕೊಂಡು ಓನ್ ನೋಟ್ಸ್ ಕ್ರಿಯೇಟ್ ಮಾಡಿ, ಅಂದರೆ ಪ್ರಿಪ್ರೇಷನ್ ಮಾಡಿಕೊಂಡು, ಅದು ಲೆಂದಿ ಪ್ರೊಸೆಸ್ಸು. ಆ ಪ್ರೊಸೆಸ್ಸು ಇವಾಗ ಅಪ್ಕಮಿಂಗ್ ಬರೋ ಸ್ಟೂಡೆಂಟ್ಸಿಗೆ ಆಗಬಾರ್ದು. ಇನ್ನೂ ಒಂದು ಇಂಪಾರ್ಟೆಂಟ್ ಅಂದರೆ, ಐ ಆಮ್ ಬಿ ಫ್ರ್ಯಾಂಕ್ ಹೇಳ್ತೀನಿ, ನಾನು ಡಿಗ್ರಿ ಓದ್ತಿರ್ಬೇಕಾದ್ರೆ, ಅಂದರೆ ಎಮ್.ಕಾಮ್ ಓದ್ತಿರ್ಬೇಕಾದ್ರೆ ಈ ಥರ ಕೆ-ಸೆಟ್ಟು ನೆಟ್ ಎಕ್ಸಾಮ್ ಇರ್ತಾವಂತ ರಿಯಲಿ ನನಗೆ ಗೊತ್ತೇ ಇರಲಿಲ್ಲ. ಇವಾಗಿನ್ನು ನಾವು ಎಮ್.ಕಾಮ್ ಓದ್ತಿರ್ಬೇಕಾದ್ರೆ ಲಾಸ್ಟ್ ಟೈಮಲ್ಲಿ ಇದು ಕೆ-ಸೆಟ್ ಎಕ್ಸಾಮ್ ಬಂತು. ಆವಾಗ ಅದ್ರ ಬಗ್ಗೆ ಸ್ವಲ್ಪ ಅವೇರ್ ಆಗಿರೋದು. ಇವಾಗ ಇಲ್ಲಿಗೆ ಬಂದು, ಅಂದರೆ ಅವು ಎಕ್ಸಾಮ್ಗಳಿಗೆಲ್ಲ ಪ್ರಿಪೇರ್ ಆಗಿ ಇವಾಗ ಕ್ವಾಲಿಫೈ ಆದಮೇಲೆ ಇವಾಗ ಅನಿಸುತ್ತೆ, ಅಂದರೆ ಕಾಮರ್ಸ್ ಅಂತಂದರೆ ನಮ್ಮ ಸಬ್ಜೆಕ್ಟಪ್ಪ, ಆ ಸಬ್ಜೆಕ್ಟಲ್ಲಿ ನಾವೇನಾದರೂ ಮಾಡ್ಬೋದು ವಿಚಾರಗಳನ್ನ ಅಂತ ತೆಗಿಸಿಂದ, ಅಂದರೆ ಒಂದು ಸಬ್ಜೆಕ್ಟ್ ಬಗ್ಗೆ ಕಾನ್ಫಿಡೆಂಟ್ ಬಂದದಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವಾಗ ನೆಕ್ಸ್ಟ್ ಬರೋ ಎಕ್ಸಾಮ್ಗಳಿಗೆ ಪ್ರಿಪೇರ್ ಮಾಡೋರಿಗೆ ಆ ಲೆಂದಿ ಪ್ರೊಸೆಸ್ ಆಗೋದು ಬೇಡ, ಮತ್ತು ಇರುವಂಥ ವಿಷಯ ಬೇಗ ಅರ್ಥ ಆಗಲಿ ಅಂತ ತೆಗಿಸಿಂದ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ತೆಗಿಸಿಂದ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಅವ್ರು ಕೇಳೋ ಎಲ್ಲ ಕ್ವಶನ್ಗಳಿಗೆ ಒಂದು ಪರ್ಟಿಕ್ಯುಲರ್ ಪ್ಲೇಸ್, ಅಂದರೆ ಆ ಪ್ಲೇಸಲ್ಲಿ ಎಲ್ಲ ರೀತಿಯ ಮಾಹಿತಿ ಒಂದೇ ಕಡೆ ದೊರಿಬೇಕು, ಮತ್ತು ಅದನ್ನ ಯಾವಾಗಲಾದರೂ ನೋಡಬೇಕು, ಅಂದರೆ ನೋಡೋಕ್ಕೆ ಅವೈಲೇಬಲ್ ಇರುವಂಥ ಫೆಸಿಲಿಟಿ ಮಾಡೋಣ. ಹಾಗೆ ಕೆಲವು, ಅಂದರೆ ಎಕ್ಸ್ಪೀರಿಯನ್ಸ್ ಆದಂಥ ಕೆಲವು ಸ್ಟ್ರಾಟಜಿ ಟ್ರಿಕ್ಸ್ ಎಲ್ಲ ಹೇಳಿ ಎಲ್ಲರೂ ಕ್ವಾಲಿಫೈ ಆಗಬೇಕು. ಅವ್ರು ಕ್ವಾಲಿಫೈ ಆಗೋಕ್ಕೆ ನಾನು ಒಂದು ಸಣ್ಣ ಪ್ರಯತ್ನ ಮಾಡೋಣ ಅಂತ ಹೇಳಿ, ಮತ್ತು ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡೋಣ ಅವ್ರಿಗೆಲ್ಲ ವಿಚಾರನ, ಅಂದರೆ ಒಂದು ವಿಷಯನ ಕ್ಲಿಯರಾಗಿ ಅರ್ಥ ಮಾಡಿಸಿ ಎಲ್ಲರೂ ಕ್ವಾಲಿಫೈ ಆಗಬೇಕು ಅಂತ ಹೇಗಿಂದ ಅದೊಂದು ಸಣ್ಣ ಪ್ರಯತ್ನ ಮಾಡೋಣ ಅಂತ ಹೇಗಿಂದ ಈ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ. ನೆಕ್ಸ್ಟು ಈ ಚಾನಲಲ್ಲಿ ಏನೇನಿರುತ್ತೆ ಅಂತಂದರೆ, ಐ ಸ್ಟಾರ್ಟೆಡ್ ವಿತ್ ಕಾಮರ್ಸ್ ಕ್ಲಾಸಸ್, ದೆನ್ ಇಂಗ್ಲೀಷ್ ಕ್ಲಾಸಸ್. ಕಾಮರ್ಸ್ ಕ್ಲಾಸಲ್ಲಿ ಏನೇನಿರುತ್ತೆ ಅಂತಂದರೆ, ಇವಾಗ ನೆಕ್ಸ್ಟ್ ಬರೋ ಎಕ್ಸಾಮ್ಗಳು ಕೆ-ಸೆಟ್ಟು, ಯು.ಜಿ.ಸಿ ನೆಟ್ಟು, ಮುಂದೆ ಬರೋ ಕೆಲವು ಎಕ್ಸಾಮ್ಗಳು, ಅಂದರೆ ಸ್ಟಾರ್ಟಿಂಗಿಂದ, ಅಂದರೆ ಸಿಲೆಬಸ್ಸಿಂದ ಹಿಡ್ಕೊಂಡು ಎಲ್ಲ ಒಂದು ಕಂಪ್ಲೀಟ್ ವಿಡಿಯೋ ಮಾಡೋಣ ಅಂತ ತೆಗಿಸಿಂದ ಅಂದ್ಕೊಂಡಿದ್ದೀನಿ. ಎಲ್ಲ ಕೆಲವು ರಿಟರ್ನ್ ನೋಟ್ಸ್ ಆಗಿರ್ಬೋದು, ಶಾರ್ಟ್ ನೋಟ್ಸು, ಸಮ್ ಸಜೆಷನ್ಸು, ಅಂದರೆ ನಿಮ್ಗೆ ಅರ್ಥ ಆಗೋ ಹಾಗೆ ನಿಮಗೆ PDF ಮತ್ತು ಬುಕ್ ಲೀಸ್ಟ್ಗಳು, ಅಂದರೆ ಈ ಚಾನಲಲ್ಲೆಲ್ಲ ಅವೈಲೇಬಲ್ ಇರುತ್ತೆ. ಇದು ನನ್ನ ಫಸ್ಟ್ ಯೂಟ್ಯೂಬ್ ಚಾನಲ್. ಅದೇ ರೀತಿ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಅನ್ನೋ ಹಾಗೆ, ನಿಮಗೆ ಈ ವಿಡಿಯೋ ನೋಡಿ ಏನು
ಅನಿಸಿಕೆ ಇದ್ದರೆ ಹೇಳ್ಬೋದು. ಅದೇ ರೀತಿ ಕಾಮರ್ಸಿಗೆ ಸಂಬಂಧಪಟ್ಟಂಥ ಏನೇ ಡೌಟ್ಸ್ ಇದ್ರೂ ಕಮೆಂಟ್ಸಲ್ಲಿ ಕೇಳಿ. PDF ನೋಟ್ಸ್ ಆಗಿರ್ಬೋದು, ಸಮ್ ಸಜೆಷನ್ಸು ಏನೇ ಬೇಕಿದ್ರೂ ಕ್ಲಾರಿಫೈ ಎಲ್ಲನೂ ನಿಮ್ಮ ಡೌಟ್ಸ್ನ ಕ್ಲಾರಿಫೈ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಥ್ಯಾಂಕ್ ಯು. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.